ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ರಿಟೈರ್ಮೆಂಟ್ ಚಾಪ್ಟರ್ದು ಲಾಸ್ಟ್ ಕ್ಲಾಸ್ ಒಳಗೆ ನಾವು ಒಂದು ಲೆಕ್ಕ ನೋಡಿದ್ವಿ. ಎರಡನೇ ಲೆಕ್ಕ ನಿಮಗೆ ಮಾಡಂತ ಹೇಳಿದ್ವಿ. ನಾನು ಒಂದಷ್ಟು ಹುಡುಗರು ಮಾಡಿನೂ ಕಳಿಸಿ ನನಗೆ ವಾಟ್ಸಪ್ಪಿಗೆ. ಇವತ್ತು ನಾವು ಮೂರನೇ ಲೆಕ್ಕ ಡಿಸ್ಕಷನ್ ಮಾಡೋಣ. ಈ ಮೊದಲು ಕ್ವಶನ್ಸ್ ಓದ್ತೀನಿ. ಥರ್ಡ್ ಒನ್ ಅದ, ಪಂಕಜ್, ನರೇಶ್ ಆ್ಯಂಡ್ ಸೌರಭ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. ಅದಾದ್ಮೇಲೆ ನರೇಶ್ ರಿಟೈರ್ಡ್. ಯಾರು ರಿಟೈರ್ಮೆಂಟ್ ಆಗ್ಲಿಕ್ಕಂತಾರೆ ಇಲ್ಲಿ? ನರೇಶ್ ರಿಟೈರ್ಡ್ ಫ್ರಮ್ ದ ಫಾರ್ಮ್ ಡ್ಯೂ ಟು ಹಿಸ್ ಇಲ್ನೆಸ್. ಏನೋ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗಿದ್ದರಿಂದ ಬಿಸ್ನೆಸ್ ಇಂದ ರಿಟೈರ್ಮೆಂಟ್ ತಗೊಳ್ಳಿಕತ್ತಾರ ಅವರು. ಆನ್ ದ್ಯಾಟ್ ಡೇಟ್ ಬ್ಯಾಲೆನ್ಸ್ ಶೀಟ್, ಅವನು ರಿಟೈರ್ಡ್ ಆಗ್ತಕ್ಕಂಥ ಸಂದರ್ಭದೊಳಗೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇತ್ತು ಅಂತೇಳಿ ತಳ ಕೊಟ್ಟಾರ ಅವರು. ಲೈಬ್ರಿಟೀಸ್ ಜನರಲ್ ರಿಸರ್ವ್ 12,000, sundry creditors 15,000, bills payable 12,000, outstanding salary 2,200, provisions for legal damages 6,000, capitals Pankaj 46,000, Naresh 30,000, Saurabh 20,000. Comes to asset side, bank 7,600, debtor 6,000, less PDD 400, outer column 5,600, stock 9,000, furniture 9,000, stock 9,000, furniture 41,000, premises 80,000. ಎರಡು ಸೈಡ್ ಟೋಟಲ್ ಎಷ್ಟದಪ್ಪ ಅಂದ್ರೆ 1,43,200. ರೈಟ್. ಇದಾದ ನಂತರ ಅಡ್ಜಸ್ಟ್ಮೆಂಟ್ಸ್ಗಳು ಏನವಪ್ಪ ಅಂತಂದ್ರೆ, ಅಡ್ಜಸ್ಟ್ಮೆಂಟ್ ನೋಡ್ರಿ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ಸ್. ಪ್ರಿಮೈಸಸ್ ಹ್ಯಾವ್ ಬಿನ್ ಅಪ್ರಿಸಿಯೇಟೆಡ್ ಬೈ 20%. ಪ್ರಿಮೈಸಸ್ ಅಪ್ರಿಸಿಯೇಟ್ ಆಗ್ಯದ 20%. ರೈಟ್, ನೆನ್ಪಿಟ್ಕೋಬೇಕು. ಪ್ರಿಮೈಸಸ್ ಅಪ್ರಿಸಿಯೇಟೆಡ್ ಆಗ್ಯದ. ಪ್ರಿಮೈಸಸ್ appreciated 20%. ಅದಾದ ನಂತರ ಸ್ಟಾಕ್ ಡಿಪ್ರಿಸಿಯೇಟೆಡ್. ಸ್ಟಾಕ್ ಡಿಪ್ರಿಸಿಯೇಟೆಡ್ ಎಷ್ಟು ಪರ್ಸೆಂಟೇಜ್? 10%. ಅದಾದ ನಂತರ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್, PDD ಆನ್ ಡೆಟಾರ್ಸ್ ಮೇಂಟೈನ್ 5% ಆನ್ ಡೆಟಾರ್ಸ್. 5% ಮೇಂಟೈನ್ ಮಾಡಂತ ಹೇಳಿಗತ್ತಾರ ಅವರು. ಅದಾದ ನಂತರ ಫರ್ದರ್ ಪ್ರೊವಿಷನ್ಸ್ ಫಾರ್ ಲೀಗಲ್ ಡ್ಯಾಮೇಜಸ್. ಆಲ್ರೆಡಿ ನಮ್ಮಲ್ಲಿ ಲೀಗಲ್ ಡ್ಯಾಮೇಜಸ್ ಅದ ಬ್ಯಾಲೆನ್ಸ್ ಶೀಟ್ ಒಳಗೆ 6,000 ರೂಪಾಯಿ ಅದ. ಅದಕ್ಕೆ ಬಿಟ್ಟು ಮತ್ತ 1,200 ರೂಪಾಯಿ ಡ್ಯಾಮೇಜಸ್ ಕ್ರಿಯೇಟ್ ಆಗ್ಯದಂತಲ್ಲಿ ಲೈಬಿಲಿಟಿ. ಅದಾದ ನಂತರ ಫರ್ನಿಚರ್ ಟು ಬಿ ಬ್ರೌಟ್ ಅಪ್ ಟು 45,000. ನೆಕ್ಸ್ಟ್ ಇದಿಷ್ಟು ರಿವ್ಯಾಲ್ಯೂಷನ್ ಅಕೌಂಟ್ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಶನ್ಸ್ ಆಯಿತು. ಎರಡನೇದು ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ 42,000 ಅಂಡ್ ದ ಸೇಮ್ ಇಸ್ ಟು ಬಿ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಫರ್ಮ್ದು ಗುಡ್ ವಿಲ್ 42,000 ಅದ, ಅದು ರಿಟರ್ನ್ ಆಫ್ ಮಾಡ್ರಿ ಇಮಿಡಿಯೇಟ್ಲಿ ಅಂತ ಹೇಳಿಕತ್ತಾರ ಅವರು. ಅದಾದ ನಂತರ ₹26,000 ನರೇಶ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್. ರಿಟೈರ್ಮೆಂಟ್ ಒಳಗೆ ಅವನಿಗೆ ಲೋನ್ ಅಕೌಂಟು 26,000 ಮಾತ್ರ ಟ್ರಾನ್ಸ್ಫರ್ ಮಾಡ್ರಿ, ಉಳಿಕಿದ ಅಮೌಂಟ್ ನೀವು ಪೇಡ್ ಮಾಡ್ರಿ ಅಂತ ಹೇಳಿಕತ್ತಾರ ಅವರು. ಲೋನ್ ಅಕೌಂಟ್ ಅಂಡ್ ದ ಬ್ಯಾಲೆನ್ಸ್ ಪೇಡ್ ಥ್ರೋ ಬ್ಯಾಂಕ್ ಅಂತ ಕೊಡ್ರಿ ಅಂತ ಹೇಳ್ತಾರ ಅವರು. ಇಫ್ ರಿಕ್ವೈರ್ಡ್ ನೆಸೆಸರಿ ಲೋನ್ ಮೇ ಬಿ ಆಬ್ಟೈನ್ಡ್ ಫ್ರಮ್ ದ ಬ್ಯಾಂಕ್ ಒಳಗೆ ನಿಮ್ಗೆ 7,600 ರೂಪಾಯಿ ಅದಾವ. ಅವನಿಗೆ ಉಳಿಕಿದ ಅಮೌಂಟ್ ನೀವೇನಾದರೂ ಕೊಡಬೇಕಾಗಿತ್ತು ಅಂತಂದ್ರೆ ಸಾಲ ಆದರೂ ಮಾಡ್ರಿ ಬ್ಯಾಂಕಿನಂತ ಅವನಿಗೆ ಕೊಟ್ಟು ಬಿಡ್ರಿ ಅಂತ ಹೇಳಿಕತ್ತಾರ ಅವರು. ರೈಟ್. ಅದಾದ ನಂತರ ನೆಕ್ಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪಂಕಜ್ ಅಂಡ್ ಸೌರಭ್ ಕಂಟಿನ್ಯೂ ಪಾರ್ಟ್ನರ್ ರೇಷಿಯೋ 5:1 ಅದ. ರೈಟ್. ನೀವು ರಿವ್ಯಾಲ್ಯೂಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ರೈಟ್. ಈಗ ನೋಡ್ರಿ, ಫಸ್ಟ್ ನೀವು ಹೇಳಬೇಕಾಗಿತ್ತು ಏನಪ್ಪ ಅಂತಂದ್ರೆ ಅಪ್ರಿಸಿಯೇಟ್ ಆಗ್ಯದ ಅಂತ ಹೇಳಿದೆ ನಾವು. ಅಪ್ರಿಸಿಯೇಟ್ ಪ್ರಿಮೈಸಸ್ ಅಂತಂದ್ರೆ ಪ್ರಿಮೈಸಸ್ ಎಷ್ಟದ ನೋಡ್ರಿ ಬ್ಯಾಲೆನ್ಸ್ ಶೀಟ್ ಒಳಗೆ 80,000. ಅಪ್ರಿಸಿಯೇಟೆಡ್ 80,000 ಇಂಟು 20/100 16,000 ಬರ್ತದಲ್ಲಿ. ಅಪ್ರಿಸಿಯೇಟ್ ಅಷ್ಟು ಜಾಸ್ತಿ ಆಗ್ಯದ ಅಂತ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಕಂಟಿನ್ಯೂ ಸ್ಟಾಕ್ ಡಿಪ್ರಿಸಿಯೇಟೆಡ್ ಬೈ 10%. ಸ್ಟಾಕ್ ಡಿಪ್ರಿಸಿಯೇಟ್ ಆಗ್ಯದ. ಸ್ಟಾಕ್ 10%. 9,000 ಇಂಟು 10/100 900 ಬಂತು. ಅದಾದ ನಂತರ ಥರ್ಡ್ ಒನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಮೇಡ್ 5% ಆನ್ ಡೆಟಾರ್ಸ್. ಆಲ್ರೆಡಿ ನಿಮಗೆ ಎಷ್ಟು ಕೊಟ್ಟನಲ್ಲಿ 6,000 ಡೆಟಾರ್ಸ್ ಕೊಟ್ಟು 400 PDD ಕೊಟ್ಟು ಹೊರಗೆ 5,600 ಬರ್ತಾರೆ ಅವರು. ಆದ್ರೆ ಏನ್ ಹೇಳ್ತಾರೆ ಅವರು? 5% ಮೇಂಟೈನ್ ಮಾಡ್ರಿ ಆನ್ ಒರಿಜಿನಲ್ ಡೇಟಾ. 6,000 ಇಂಟು 5% ಮಾಡಿದ್ರೆ ಎಷ್ಟಾಗ್ತದಲ್ಲಿ 300 ಆಗ್ತದ. ಆಲ್ರೆಡಿ ಮೇಂಟೈನ್ ಮಾಡಿದ 400, ಆಕ್ಚುಲಿ 300 ಮೇಂಟೈನ್ ಮಾಡಬೇಕಾಗಿತ್ತು. 100 ರೂಪಾಯಿ ಓವರ್ ಮೇಂಟೈನ್ ಮಾಡ್ಯಾರ ಅವರು, ಜಾಸ್ತಿ ಮೇಂಟೈನ್ ಮಾಡ್ಯಾರ. ಅದ್ರ ಸಲುವಾಗಿ ಮತ್ತೊಮ್ಮೆ ಅದ್ರೊಳಗೆ ಡೆಟಾರ್ಸ್ ಒಳಗೆ ಆ್ಯಡ್ ಮಾಡ್ಕೋಬೇಕಾಗ್ತದ. ಅದ್ರ ಸಲುವಾಗಿ ಇಲ್ಲಿ ಡೆಟಾರ್ಸ್ ಹೆಚ್ಚಿಗೆ ಆಗ್ತದ. ಆ 400 ರೂಪಾಯಿ ಒಟ್ಟನ್ನ ಆಕ್ಚುಯಲ್ ನಾವು ಮೇಂಟೈನ್ ಮಾಡಬೇಕಾಗಿದ್ದು ಎಷ್ಟು? 300. 100 ರೂಪಾಯಿ ಅಡಿಷನಲ್ ಅದ, ಅದು ಬ್ಯಾಲೆನ್ಸ್ ಶೀಟ್ ಡೆಟಾರ್ಸ್ ಒಳಗೆ ಆ್ಯಡ್ ಮಾಡಬೇಕು ಇನ್ ದ ಬ್ಯಾಲೆನ್ಸ್ ಶೀಟ್. ಅದಾದ ನಂತರ ನೆಕ್ಸ್ಟ್ ಏನದಲ್ಲಿ ಡೆಟಾರ್ಸ್ ಒಳಗೆ ಫರ್ದರ್ ಪ್ರೊವಿಷನ್ಸ್ ಫಾರ್ ಲೀಗಲ್ ಡ್ಯಾಮೇಜಸ್. ಆಲ್ರೆಡಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಒಳಗೆ ಲೀಗಲ್ ಡ್ಯಾಮೇಜಸ್ ಅದ 6,000. ಅದಕ್ಕೆ ಬಿಟ್ಟು ಮತ್ತೆ ಅಡಿಷನಲ್ ಆಗಿ 1,200 ರೂಪಾಯಿ ಅದಂತ. Further provisions for legal damages.
ಅದಾದ ನಂತರ ನೆಕ್ಸ್ಟ್ ಏನು ಹೇಳ್ತಾರೆ ಅವರು, ಫರ್ನಿಚರ್ ಬ್ರೌಟ್ ಅಪ್ ಟು 45,000. ಇನ್ ದ ಬ್ಯಾಲೆನ್ಸ್ ಶೀಟ್ ಎಷ್ಟದಲ್ಲಿ 41,000 ಅದ, ಇವಾಗ 45,000 ಆಗ್ಯದ. ಇಟ್ ಮೀನ್ಸ್ 4,000 ಜಾಸ್ತಿ ಆಗ್ಯದ, ಹೆಚ್ಚಿಗೆ ಆಗ್ಯದ. ಆ ಸೆಟ್ಸ್ ಹೆಚ್ಚಿಗೆ ಆಗಿತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತದ, ಅದು ಕ್ರೆಡಿಟ್ ಸೆಟ್ ಬೈ ಫರ್ನಿಚರ್ 4,000. ಇಷ್ಟ ಆಯ್ತು ಇದು. ಅದಾದ ನಂತರ ಟೋಟಲ್ ಮಾಡ್ಕೋಬೇಕು. ಈ ಸೈಡ್ ಹೆಚ್ಚಿಗೆ ಆಗ್ತದ 16,000, 4,100, 20,100. ಈ ಕಡೆ ಬರೀತು 900, 1,200. ಡಿಫರೆನ್ಸ್ ಮಾಡ್ಕೋಬೇಕು. ಈ ಕಡೆ ಎಷ್ಟದಪ್ಪ ಅಂದ್ರೆ 20,100 ಮೈನಸ್ 2,100. ಎಷ್ಟು ಬಂತು ಡಿಫರೆನ್ಸ್ ಅಲ್ಲಿ? 18,000 ಇಸ್ ದ ಡಿಫರೆನ್ಸ್. ಆ 18,000 ಅನ್ನ PNS ರೇಷಿಯೋ ಪ್ರಕಾರ ಹಂಚಬೇಕು. ಅವ್ರದ್ದು 18,000 3/6, 18,000 2/6, 18,000 1/6, 9,000 6,000 3,000. ಟೋಟಲ್ ಅವ್ರದ್ದು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನ ಹಂಚಿಬಿಟ್ಟಿವಿ ನಾವು. ರೈಟ್, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು. ಆಫ್ಟರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನು ಹೇಳಿದಂತಾರೆ ಅವರು, ಫಸ್ಟ್ ಕ್ಯಾಪಿಟಲ್ ಬರೀಬೇಕಲ್ಲಿ. ಕ್ಯಾಪಿಟಲ್ ಆಲ್ರೆಡಿ ನಿಮ್ದು ಬ್ಯಾಲೆನ್ಸ್ ಶೀಟ್ಸ್ ಒಳಗದ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ 46,000, 30,000, 20,000. ಅದಾದ ನಂತರ ಇನ್ ದ ಬ್ಯಾಲೆನ್ಸ್ ಶೀಟ್ಸ್ ರಿಸರ್ವ್ ಕೊಟ್ಟರಲ್ಲಿ, ರಿಸರ್ವ್ ಜನರಲ್ ರಿಸರ್ವ್ ಇರ್ತದಲ್ಲಿ. ಅದು ಅವರ ರೇಷಿಯೋ ಪ್ರಕಾರ 3:2:1 ಏನು ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಅದಲ್ಲ, ಅದು ಬರೀಬೇಕು. 3:2:1 ಪ್ರಕಾರ ಟೋಟಲ್ 12,000 ಅದಲ್ಲಿ 6,000, 4,000, 2,000 ರೇಷಿಯೋ ಪ್ರಕಾರ ಬರ್ತದ. ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 9,000, 6,000, 3,000 ಅದು ಹಂಚಬೇಕು. 9,000, 6,000, 3,000. ಗುಡ್ ವಿಲ್ ಎಷ್ಟದಲ್ಲಿ ನಿಮಗೆ ಹೇಳಿಕತ್ತವರು, ಗುಡ್ ವಿಲ್ ವ್ಯಾಲ್ಯೂಡ್ 42,000. ಫಾರ್ಮದ ಗುಡ್ ವಿಲ್ 42,000 ಅದು ರೇಷಿಯೋ ಪ್ರಕಾರ ಹಂಚಬೇಕು. ಎಷ್ಟೆಷ್ಟು ಬರ್ತದಲ್ಲಿ ಆಲ್ರೆಡಿ ಬರ್ದಿನಲ್ಲಿ 21,000, 14,000, 7,000. ಇಟ್ ಇಸ್ ದ ಗುಡ್ ವಿಲ್. ಎಲ್ಲರಿಗೆ ಹಂಚಿವಿ. ಮತ್ತೆ ಮುಂದೆ ಕಂಟಿನ್ಯೂ ಹೇಳ್ತಾನವ, ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಅದು ಗುಡ್ ವಿಲ್ ಅನ್ನ ರಿಟರ್ನ್ ಆಫ್ ಮಾಡ್ರಿ ಅಂತ ಹೇಳಿಕತ್ತರು. ರಿಟರ್ನ್ ಆಫ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವೇನು ಮಾಡಬೇಕು, ಅಲ್ಲೊಂದು ರೇಷಿಯೋ ಕೊಟ್ಟನ. ರೇಷಿಯೋ ಯಾವುದಲ್ಲಿ? ನ್ಯೂ ರೇಷಿಯೋ ಎಷ್ಟದಲ್ಲಿ? ನ್ಯೂ ರೇಷಿಯೋ 5:1 ಅದ. ಆ 5:1 ರೇಷಿಯೋ ಪ್ರಕಾರ ಗುಡ್ ವಿಲ್ ಅನ್ನ ಕಂಟಿನ್ಯೂ ಪಾರ್ಟ್ನರ್ಸ್ ಅಕೌಂಟಿಗೆ ಡೆಬಿಟ್ ಮಾಡ್ಕೋಬೇಕು. ಲೈಕ್ ದಟ್ 42,000 ಟೋಟಲ್ ಗುಡ್ ವಿಲ್ ಅದ ಇಂಟು 5/6. ಆಮೇಲೆ 42,000 ಇಂಟು 1/6. ಆಲ್ರೆಡಿ ನಿಮಗೆ ನ್ಯೂ ರೇಷಿಯೋ ಕೊಟ್ಟರಲ್ಲಿ 5/6, 1/6 ಮಾಡ್ಕೋಬೇಕು. ರೈಟ್, ಈ ರೀತಿ ಮಾಡಿದ್ರೆ ಎಷ್ಟು ಬರ್ತದಲ್ಲಿ? 35,000. ಅದಾದ ನಂತರ 7,000 ಆಲ್ರೆಡಿ ಬರ್ತೀನಿ. ಗುಡ್ ವಿಲ್ 5:1 ರೇಷಿಯೋ ಪ್ರಕಾರ 35,000 ಆ್ಯಂಡ್ 7,000 ಓನ್ಲಿ ಕಂಟಿನ್ಯೂ ಪಾರ್ಟ್ನರ್ಸ್ಗಳಿಗೆ. ರಿಟೈರಿಂಗ್ ಪಾರ್ಟ್ನರ್ಸ್ಗಳು ಕೊಡಂಗೆ ಅವ್ನ ಕಡೆಯಿಂದ ಡೆಬಿಟ್ ಮಾಡ್ಕೊಂಗಿಲ್ಲ ನಾವು, ಅವನಿಗೆ ಗುಡ್ ವಿಲ್ ಕೊಡಬೇಕಾಗಿರ್ತದ. ಅದಾದ ನಂತರ ಈಗ ನೋಡ್ರಿದ್ರು ಯಾವ ರೀತಿ ಅದಪ್ಪ ಲೆಕ್ಕ ಇದು ಅಂತ ಕೇಳಿದಾಗ, ರೈಟ್, ಈ ಸೈಡ್ ಟೋಟಲ್ ಮಾಡ್ಕೋಬೇಕು. 32,000 ಬರ್ತದ. ಈ ಸೈಡಿಗೆ 7,000 ಒಂದೇ ಅದ. ಇದರೊಳಗಿದ್ದು 32,000 ಒಳಗೆ 7,000 ಮೈನಸ್ ಮಾಡಿದ್ರೆ 25,000. ಕರೆಕ್ಟಾಗಿ ನೋಡ್ಕೊಳ್ರಿ. 32,000 ಕ್ರೆಡಿಟ್ ಸೈಡ್ ಆಗ್ತದ. ಎಷ್ಟು? 32,000. ಇಲ್ಲಿ ನಾವು 32,000 ಬರೀಬೇಕು. ಅಮೌಂಟ್ 32,000 7,000 ರೂಪಾಯಿ ಲೆಸ್ ಮಾಡ್ಕೋಬೇಕಲ್ಲಿ 25,000 ಬಂತು. ಒಂದು ಕ್ಲಿಯರ್ ಆಯ್ತು. ಈಗ ಎರಡನೇದು ನೋಡಿ, ಇವ್ದು ಹೇಳ್ತೀನಿ ನಾನು. ಏನದು ಲಾಸ್ಟಿಗೆ ಹೇಳ್ತೀನಿ, ಟ್ರೇಡಿಂಗ್ ಪಾರ್ಟ್ನರ್ದು ಲಾಸ್ಟಿಗೆ ಹೇಳ್ತೀನಿ. ಇಲ್ಲಿ 82,000 ಇವ್ದಾಯ್ತು. ಇಲ್ಲಿ 82,000 ಬರೀಬೇಕು. ಇಲ್ಲಿ ಮೇಲೆ 35,000 ಒಂದೇ ಅದ, ಅದು ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ಕೊಂಡಾಗ ಎಷ್ಟು ಬರ್ತದೆ? ಇಲ್ಲಿ 47,000 ಬರ್ತದೆ. ಇದು ಕ್ಲಿಯರ್ ಆಯ್ತಾ? ಈಗ ಅದಾದ ನಂತರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ರಿಟೈರಿಂಗ್ ಪಾರ್ಟ್ನರ್ ಯಾರ? ರಿಟೈರಿಂಗ್ ಪಾರ್ಟ್ನರ್ ಇಲ್ಲಿ ಎನ್ ಅಂತಕ್ಕಂಥವನ್ನ. ಎನ್ ಅನ್ನತಕ್ಕಂಥದ್ದು ಕ್ರೆಡಿಟ್ ಸೈಡ್ ಎಷ್ಟು ಆಗ್ತದ ನೋಡ್ಕೋಬೇಕು. 30, 34, 40, 54,000. 54,000 ಕ್ರೆಡಿಟ್ ಸೈಡ್ ಆಗ್ತದೆ. ಎನ್ ಕ್ಯಾಪಿಟಲ್, ಎನ್ ಅಕೌಂಟ್. ಈಗ ಅಲ್ಲಿ ಏನು ಹೇಳ್ತಾನೆ ಲೆಕ್ಕದೊಳಗವ ಅಂತಂದ್ರೆ, ₹26,000 ಫ್ರಮ್ ದ ನರೇಶ್ ಕ್ಯಾಪಿಟಲ್ ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್. ಲೋನ್ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಎಷ್ಟು ಮಾಡ್ರಿ ಅವನಿಗೆ? 26,000 ಅಂತೇಳಿ. 26,000 ಅಂತೇಳಿ ಲೋನ್ ಅಕೌಂಟ್ ಅಂತೇಳಿ ನೀವೇನು ಮಾಡ್ರಿ? ಟ್ರಾನ್ಸ್ಫರ್ ಮಾಡ್ರಿ. ಟ್ರಾನ್ಸ್ಫರ್ ಓನ್ಲಿ 26,000. ಈಗ ಉಳಿದಷ್ಟು 54,000 ಒಳಗೆ 26,000 ನೀವು ಕಳೆದ್ರಪ್ಪ ಅಂತಂದ್ರೆ ಎಷ್ಟು ಬರ್ತದಲ್ಲಿ? 28,000 ಕೊಡ್ಬೇಕು ಅವನಿಗೆ. ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ 26,000 ಹೇಳತ್ತಾರವರು. ಉಳಿಕಿದ ಅಮೌಂಟ್ ನೀವು ಕೊಡಬೇಕಾಗ್ತದೆ. ಲೋನ್ ಅಕೌಂಟ್ ಅಂತೇಳಿ ನೀವು ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟು ಬರೀಬೇಕಲ್ಲಿ? 26,000 ಮಾತ್ರ ಬ್ಯಾಲೆನ್ಸ್ ಶೀಟ್ ಒಳಗೆ ಬರೀಬೇಕು. ಉಳಿಕಿದ ಏನು ಮಾಡಬೇಕಲ್ಲಿ? 28,000 ರೂಪಾಯಿ ನೀವು ಕ್ಯಾಶ್ ಕೊಡಬೇಕು. ಯಾರು ಕೊಡಬೇಕು? ಬಿಸ್ನೆಸ್ ಕೊಡಬೇಕು ಅವರಿಗೆ 28,000 ರೂಪಾಯಿ. ಅದ್ರ ಸಲ ಏನು ಮಾಡೀನಿ? 28,000 ರೂಪಾಯಿ ನಾನು ಬ್ಯಾಂಕ್ ಅಂತೇಳಿ ಬರ್ತೀನಿ. 28,000 ರೂಪಾಯಿ ನಾವು ಕ್ಯಾಶ್ ಕೊಡ್ತೀನಿ. ಆಮೇಲೆ ಉಳಿಕಿದ ಏನಾಗ್ತದೆ? 54,000 ಒಳಗೆ 28,000 ನೀವು ಲೆಸ್ ಮಾಡಿದ್ರಪ್ಪ ಅಂತಂದ್ರೆ 26,000 ಬರ್ತದೆ. ರೈಟ್, ಇದು 26,000, 28,000 ಟ್ರಾನ್ಸ್ಫರ್.
ಕ್ಯಾಶ್ ಕೊಟ್ಟಿರಿ, 26,000 ನೀವು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರಿ, ರೈಟ್. ಅದೇ ರೀತಿ ಕ್ಯಾಪಿಟಲ್ ಅಕೌಂಟ್ ಬಂದಿತ್ತು. ಕಂಟಿನ್ಯೂ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರದ್ದು ನಾವು ಏನು ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ಕೊತೀವಿ. 47,000, 25,000. ಇದಾದ ನಂತರ ಕಮ್ಸ್ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ನೋಡ್ರಿ ಹೆಂಗದ, ಪರ್ಟಿಕ್ಯುಲರ್ಸ್ ಅಮೌಂಟ್ ನಿಮ್ಗೆ ಗೊತ್ತದಿದ್ದು. ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸ್ ಇಂದ ಬ್ಯಾಲೆನ್ಸ್ 7,600. ಅದ್ರೊಳಗೆ ನಾವು 28,000 ಕ್ಯಾಶ್ ಕೊಟ್ಟಿವಿ, ಬ್ಯಾಂಕಿಗೆ ಒಂದು ಚೆಕ್ ಕೊಟ್ಟಿವಿ ನಾವು ನರೇಶ್ಗ, ರೈಟ್. 28,000 ಕೊಟ್ಟಿವಿ. ಆದರೆ ದ ಬ್ಯಾಂಕ್ ಅಕೌಂಟ್ ಹ್ಯಾವ್ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್, ಅಲ್ಲಿ 17,600 ರೂಪಾಯಿ ಅದಾವೆ. ಅದ್ರ ಸಲುವಾಗಿ ನಾವು 20,400 ಏನು ಮಾಡ್ತೀವಿ, ಓವರ್ ಡ್ರಾಫ್ಟ್ ಮಾಡ್ತೀವಿ, ಅವ್ರ ಕಡೆಯಿಂದ ಜಾಸ್ತಿ ಡ್ರಾ ಮಾಡ್ಕೋತೀವಿ, ರೈಟ್. ಅದ್ರ ಸಲುವಾಗಿ 28,000 ಇಸ್ ದ ಲೋ. ಚೆಕ್ ಕೊಟ್ಟಿದ್ದು ಅವೈಲೇಬಲ್ ಬ್ಯಾಲೆನ್ಸ್ 7,600. ಬ್ಯಾಂಕಿನಾಗ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಎಷ್ಟದಪ್ಪ ಅಂದ್ರೆ 20,400. ಕ್ರೆಡಿಟ್ ಸೈಡ್ ಇತ್ತಪ್ಪ ಅಂತಂದ್ರೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬಂತು ಅಂದ್ರೆ ಅದನ್ನ ನಾವೇನು ಕರಿತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಬ್ಯಾಂಕ್ ಶೋಸ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಮೀನ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಶೋಸ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇಸ್ ಬ್ಯಾಂಕ್ ಬ್ಯಾಲೆನ್ಸ್. ಗೊತ್ತಾಯ್ತಾ, ರೈಟ್. ಇದು ಕ್ರೆಡಿಟ್ ಸೈಡ್ ಆಗ್ತದೆ, ಇದು ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗ್ತದ, ಇದು ಲೋನ್ ಆಗ್ತದ, ರೈಟ್. ಇಷ್ಟ ಆದ ನಂತರ ಕಮ್ಸ್ ಟು ದ ನ್ಯೂ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ಸ್ ನೋಡ್ರಿ ಸಿಂಪಲ್. ಕ್ರೈಟಾರ್ಸ್ ನಿಮ್ಮ ಲೆಕ್ಕದೊಳಗೆ ಅದಲ್ಲಿ ಕ್ರೈಟಾರ್ಸ್ ಎಷ್ಟದಲ್ಲಿ 12,000, ಸಾರಿ ತಳಕ್ 15,000 ನೋಡಿ. ರಿಸರ್ವ್ 12,000 ಇತ್ತು, ಕ್ರೈಟಾರ್ಸ್ 15,000. ಅದಾದ ನಂತರ ಬಿಲ್ಸ್ ಪೇಬಲ್ 12,000 ಬರ್ತೀನೇನು. ಅದಾದ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,200, 2,200. ಅದಾದ ಮೂಲಕ ಪ್ರೊವಿಷನ್ಸ್ ಫಾರ್ ಲೀಗಲ್ ಡ್ಯಾಮೇಜಸ್ 6,000 ಅದ. ಈಗ ಮತ್ತೆ ಫರ್ದರ್ ಆಗಿ 1,200, ಟೋಟಲ್ 7,200. ಅದಾದ ನಂತರ ನರೇಶ್ ಲೋನ್ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ರು, 26,000. ಅದಾದ ಮೂಲಕ ಉಳಿಕಿದ್ದು ಏನಾಯ್ತಪ್ಪ ಅಂತಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ 20,400. ಅದಾದ್ಮೇಲೆ ಇಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಎಷ್ಟು ರೂಪಾಯಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಂತಂದ್ರೆ ಇಲ್ಲಿ ಆಲ್ರೆಡಿ ನೀವು ಕ್ಯಾಪಿಟಲ್ ಅಕೌಂಟ್ ಹಾಕಿರಲ್ಲಿ ಯಾರ್ದು ಪಿದು 47,000. ಅದಾದ ನಂತರ ಎಷ್ಟು 25,000, ರೈಟ್. ಟೋಟಲ್ ಮಾಡ್ಕೊಂಡ್ರೆ ಎಷ್ಟಾಗ್ತದೆ 154,800, ರೈಟ್. ಈ ಕಡೆ ಬನ್ರಿ ಈಗ ಅಸೆಟ್ ಸೈಡ್. ಡೆಟಾಸ್ 5,600 ಪ್ಲಸ್ ಮಾಡ್ಕೋಬೇಕು, ಯಾಕಂದ್ರೆ 300 ಮೇಂಟೈನ್ ಮಾಡಬೇಕಾಗಿತ್ತು, ನಾವು 100 ಹೆಚ್ಚಿಗೆ ಮೇಂಟೈನ್ ಮಾಡಿ ಅದ್ರ ಸಲುವಾಗಿ ನಾವು ಪ್ಲಸ್ ಮಾಡ್ಕೋತೀವಿ. 5,700. ಸ್ಟಾಕ್ ಡಿಪ್ರಿಸಿಯೇಟ್ ಆಗ್ಯದ 900 ಲೆಸ್ ಮಾಡ್ಕೋತೀವಿ 8,100. ಫರ್ನಿಚರ್ 45,000 ರೂಪಾಯಿ ಆಗ್ಯದಂತ 400 ರೂಪಾಯಿ ಹೆಚ್ಚಿಗೆ ಅದ್ರ ಸಲುವಾಗಿ 41,000 ಪ್ಲಸ್ 4,000 45,000. ಪ್ರಿಮೈಸಸ್ 80,000 ಪ್ಲಸ್ ಅಪ್ರಿಸಿಯೇಷನ್ 20% ಆಗ್ಯದ 16,000 ಬರ್ತದೆ 96,000. ಟೋಟಲ್ ಎಷ್ಟು ಆಗ್ತದಪ್ಪ ಅಂತ ಕರೆಕ್ಟ್ ಆಗಿ ಒಂದೇ ಲೈನ್ ಬರೀಬೇಕು. ಒಂದು ಮ್ಯಾಕಪ್ ಒಳಗೆ ಬರೆಯಲ್ಲ. 1,54,800, right. This is the third one problem. Thank you.